ಆತ್ಮೀಯರೇ, ಕೃತಿ ವಿವೃತ್ತಿಗೆ ಸುಸ್ವಾಗತ. ಜೀವನದಲ್ಲಿ ಅತಿಯಾದ ಆಸೆ ಇರಬಾರ್ದು. ಅದು ನಮ್ಮ ಬುದ್ಧಿಯನ್ನು ಹಾಳು ಮಾಡುತ್ತೆ, ಅಹಂಕಾರಕ್ಕೆ ಎಡೆ ಮಾಡಿಕೊಡುತ್ತೆ, ಕೊನೆಗೆ ದುಃಖಕ್ಕೆ ಕಾರಣವಾಗುತ್ತೆ. ಆಸೆಯನ್ನು ಬಿಡಬೇಕು ಅಂತ ಭಾಗವತ ಹೇಳುತ್ತೆ. ಒಂದು ನರಿ, ಅದಕ್ಕೆ ಎಲ್ಲಿಲ್ಲದ ಆಸೆ, ಅತಿಯಾದ ಆಸೆಯಿಂದ ಮೊಳದ ಮಾಂಸವನ್ನು ಅರಸಿಕೊಂಡು ಹೊರಟಿತು. ಆಸೆಗೆ ಅನುಗುಣವಾಗಿ ತನಗೆ ಸಿಕ್ಕಿದ ಮೊಲಗಳನ್ನು ಹಿಡಿದು ತಿಂತು. ತಿಂದದ್ದು ಅತಿ ಆಯಿತು. ಹೊಟ್ಟೆ ತುಂಬಿದರೂ ಕೂಡ ಅದರ ಬಯಕೆ ನೀಗಲಿಲ್ಲ. ಪುನಃ ತಿನ್ನಲಿಕ್ಕೆ ಬಯಸ್ತು. ಅತಿಯಾಗಿ ಸೇವನೆ ಮಾಡಿದ್ದರಿಂದ ತಿಂದದೆಲ್ಲ ವಾಂತಿ ಆಯಿತು. ಅದರ ಪರಿಣಾಮವಾಗಿ ಮತ್ತೆ ಹಸಿವಾಯಿತು. ಮತ್ತೆ ಆಹಾರ ಬಯಸಿ ಹೊರಟ್ರೆ ಆ ನರಿಗೆ ಎಷ್ಟು ಹುಡುಕಿದರೂ ಆಹಾರ ಸಿಗಲಿಲ್ಲ. ಅರಣ್ಯವೆಲ್ಲ ಸುತ್ತಾಡಿತು. ಕೊನೆಗೆ ತಾನು ಕಕ್ಕಿದ ವಾಂತಿ ಬಳಿಗೆ ಬಂತು. ತಾನೇ ಕಕ್ಕಿದ ಆ ಮಾಂಸದ ಅಮೇಧ್ಯವನ್ನೇ ಮೋಹದಿಂದ ಮೂಸಿತು. ಆಸೆಯ ಆ ನರಿಗೆ ತಾನೇ ಕಕ್ಕಿದ ಹೊಲಸು ಎಂಬುದು ಮರೆತು ಹೋಗಿತ್ತು. ಏನೋ ಹೊಸ ತಿನಿಸು ಅಂತ ನೆಕ್ತು. ಆಹಾ, ಎಷ್ಟು ಚೆನ್ನಾಗಿದೆ ಅಂತ ಚಪ್ಪರಿಸ್ತು. ನಾಲಿಗೆಗೆ ಸೊಗಸಾದರೂ ಆ ಕ್ರಿಮಿಗಳಿಂದ ಕೂಡಿರತಕ್ಕಂತಹ ಆ ವಮನ ಅದರ ಅನಾರೋಗ್ಯಕ್ಕೆ ನಾಂದಿಯಾಯಿತು. ತಿಂದದ್ದೆಲ್ಲ ಪುನಃ ವಾಂತಿ ಆಯಿತು. ಇಷ್ಟಾದರೂ ಆಸೆ ಮಾತ್ರ ಕಡಿಮೆ ಆಗಲಿಲ್ಲ. ನಮ್ಮ ಜೀವನವೂ ಕೂಡ ಹಾಗೆ ಆಗಿದೆ. ನಾವು ಆಸೆ ನರಿಗಳಾಗಿ ಈ ಸಂಸಾರ ಕಾಂತಾರದಲ್ಲಿ ಸಂಚರಿಸ್ತಾ ಇರ್ತೇವೆ. ಕಂಡದ್ದೆಲ್ಲವೂ ಬೇಕು ಅಂತ ಸಾಕ್ತಾ ಇರ್ತೇವೆ. ಆಸೆಗಳ ಕೊನೆಯನ್ನು ಮುಟ್ಟಲಾಗದೆ ಅಂಟಿಸಿಕೊಂಡ ಅಂಶಗಳನ್ನು ಜೀರ್ಣಿಸ್ಕೊಳ್ಳಿಕ್ಕೂ ಆಗದೆ ಕೊನೆಗೆ ಈ ಶರೀರನ ಬಿಟ್ಟು ತೆರಳುತ್ತೇವೆ. ಮತ್ತೆ ಪುನಃ ಜನ್ಮೆತ್ತಿ ಬರ್ತೇವೆ. ದೇಹವೇನೋ ಬೇರೆ ಆದರೂ ಆಸೆ ಬದಲಾಗೋದಿಲ್ಲ. ಹೀಗೆ ನಿಸ್ಸಾರ ಅಂತ ತ್ಯಾಗ ಮಾಡಿದ ಸಂಪತ್ತನ್ನೇ ಮತ್ತೆ ಮೋಹದಿಂದ ನೆಕ್ತೇವೆ. ಸಂಸಾರವೆಂಬ ಅನಾರೋಗ್ಯಕ್ಕೆ ಅದು ಕಾರಣವಾಗುತ್ತೆ. ಆದರೂ ಎಚ್ಚರ ಬರಲ್ಲ. ಮೋಹಜಾಲದಲ್ಲಿ ಸಿಕ್ಕಿಬಿದ್ದ ನಮ್ಮ ಅವಸ್ಥೆಯು ಹೀಗೆ. ಆದ್ದರಿಂದ ಈ ಆಸೆಗೆ ಬಲಿ ಬೀಳಬಾರದು. ಆಶಾಹಿ ಪರಮಂ ದುಃಖಂ ಎಂಬುದಾಗಿ ಭಾಗವತ ಹೇಳ್ತಾ, ಆಸೆನೇ ಬಿಡ್ರಿ, ಆಶಾತ್ಯಾಗಿಗಳಾದರೆ ನೀವು ಸುಖ ಕಾಣ್ತೀರಿ ಅಂತ ಹೇಳುತ್ತೆ ಭಾಗವತ. ಧನ್ಯವಾದಗಳು.